Welcome students. In the previous session we have learnt about the object oriented programming and its properties. So today we will be learning about advantages and disadvantages of object oriented programming. So let us see the first point. Programs are modularized based on principle of classes and objects. So in the previous session I told you object oriented programming is designing and development of programs using modular approach. So modular approach is dividing a big program into small part. So when we divide this program into small part based on objects and classes, that is what given here. Programs are modularized based on principle of objects and classes. So program ಅನ್ನು ನಾವು objects ಮತ್ತು classes ಅಂತ ಸಣ್ಣ ಪಾರ್ಟ್ ಆಗಿ ಡಿವೈಡ್ ಮಾಡ್ತೇವೆ ಅಂತ. ಸೊ ಒಂದು ದೊಡ್ಡ ಪ್ರೋಗ್ರಾಮನ್ನು ಸಣ್ಣ ಪಾರ್ಟಾಗಿ ಡಿವೈಡ್ ಮಾಡೋದರಿಂದ ಇಟ್ ಈಸ್ ಈಸಿ ಟು ಅಂಡರ್ಸ್ಟ್ಯಾಂಡ್ ಆಲ್ಸೋ ಆ್ಯಂಡ್ ಈಸಿ ಟು ಡೆವಲಪ್ ಪ್ರೋಗ್ರಾಮ್ಸ್. Second point is data is encapsulated along with functions. This provides controlled data access and secures data. So already we have seen about data encapsulation. Data encapsulation means that is wrapping up of data and the functions into a single unit. Data ಮತ್ತು ಫಂಕ್ಷನನ್ನು ಒಂದು ಸಿಂಗಲ್ ಯೂನಿಟಲ್ಲಿ ವ್ರ್ಯಾಪ್ ಅಪ್ ಮಾಡೋದನ್ನು ಡೇಟಾ ಎನ್ಕ್ಯಾಪ್ಸುಲೇಷನ್ ಅಂತ ನಾವು ಹೇಳ್ತೇವೆ. ಓಕೆ, ಸೊ ಡೇಟಾಸ್ ಫಂಕ್ಷನ್ ಜೊತೆ ವ್ರ್ಯಾಪ್ ಆಗಿರೋದ್ರಿಂದ ಡೈರೆಕ್ಟ್ ಡೇಟಾ ಆ್ಯಕ್ಸೆಸ್ ಮಾಡೋಕ್ಕೆ ಆಗಲ್ಲ. ಡೇಟಾಸನ್ನು ನಾವು ಡೈರೆಕ್ಟಾಗಿ ಆ್ಯಕ್ಸೆಸ್ ಮಾಡೋಕ್ಕಾಗಲ್ಲ. ಡೇಟಾಸನ್ನು ಯೂಸ್ ಮಾಡಬೇಕಿದ್ರೆ ಫಂಕ್ಷನ್ಸ್ ಮೂಲಕನೇ ಅದನ್ನು ಯೂಸ್ ಮಾಡ್ಬೋದು. ಸೊ ಇದರಿಂದ ಡೇಟಾ ಸೆಕ್ಯೂರ್ ಆಗಿ ಇರುತ್ತೆ. ಸೊ ಥರ್ಡ್ ಪಾಯಿಂಟ್ ಇಸ್ ಲಿಂಕಿಂಗ್ ಕೋಡ್ ಆ್ಯಂಡ್ ಆಬ್ಜೆಕ್ಟ್ ಅಲೌಸ್ related objects to share common code, hence provides reusability ಅಂತ. ಸೊ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಲ್ಲಿ ಆಬ್ಜೆಕ್ಟ್ಸ್ ಇರುತ್ತೆ. ಸೊ ಈ ಆಬ್ಜೆಕ್ಟ್ಸನ್ನು ನಾವು ಕೋಡಿಂಗ್ ಜೊತೆ ಲಿಂಕ್ ಮಾಡಿರ್ತೇವೆ. ಓಕೆ, ಸೊ ಇದರಿಂದ ಏನಾಗುತ್ತೆ ಅಂದರೆ ಒಂದು ಸೆಟ್ ಆಫ್ ಕೋಡನ್ನು ಬೇರೆ ಆಬ್ಜೆಕ್ಟ್ಸಲ್ಲಿ ನಾವು ಯೂಸ್ ಮಾಡಲಿಕ್ಕೆ ಆಗುತ್ತೆ. ಸೊ ಒಂದೇ ಸೆಟ್ ಆಫ್ ಕೋಡನ್ನು ತುಂಬ ಸಲ ನಾವು ಪ್ರೋಗ್ರಾಮಲ್ಲಿ ಯೂಸ್ ಮಾಡ್ಬೋದು. ಇದರಿಂದ ಕೋಡ್ ರೀಯೂಸಬಿಲಿಟಿ ಆಗುತ್ತೆ, ಅಂದರೆ ಒಂದೇ ಕೋಡನ್ನು ನಾವು ಮತ್ತೆ ಯೂಸ್ ಮಾಡಲಿಕ್ಕಾಗುತ್ತೆ. ಓಕೆ, ನೆಕ್ಸ್ಟ್ ಫೋರ್ತ್ ಪಾಯಿಂಟ್ ಇಸ್ ಕಾಂಪ್ಲೆಕ್ಸಿಟಿ ಕ್ಯಾನ್ ಬಿ ಮಿನಿಮೈಸ್ಡ್ ಥ್ರೂ ಇನ್ಹೆರಿಟೆನ್ಸ್. ಸೊ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗಲ್ಲಿ ಇನ್ಹೆರಿಟೆನ್ಸ್ ಇದೆ. ಇನ್ಹೆರಿಟೆನ್ಸ್ ಆಲ್ರೆಡಿ ಹೇಳಿದಂಗೆ ಇನ್ಹೆರಿಟೆನ್ಸ್ ಇಸ್ ದಿ ಪ್ರಾಸೆಸ್ ಆಫ್ ಡಿರೈವಿಂಗ್ ದಿ ಪ್ರಾಪರ್ಟೀಸ್ ಆಫ್ ಒನ್ ಕ್ಲಾಸ್ ಟು ಅನದರ್ ಕ್ಲಾಸ್. ಸೊ ಒಂದು ಪ್ರೋಗ್ರಾಮಲ್ಲಿ ತುಂಬ ಕ್ಲಾಸಸ್ ಇರುತ್ತೆ. ಸೊ ಒಂದು ಕ್ಲಾಸಲ್ಲಿ ಇರುವಂಥ ಪ್ರಾಪರ್ಟೀಸ್, ಫಂಕ್ಷನ್ಸ್, ಡೇಟಾಸನ್ನು ಮತ್ತೊಂದು ಕ್ಲಾಸಲ್ಲಿ ನಾವು ಯೂಸ್ ಮಾಡ್ಕೊಳ್ಳಿಕ್ಕಾಗುತ್ತೆ. ಓಕೆ, ಸೊ ಇದರಿಂದ ಕಾಂಪ್ಲೆಕ್ಸಿಟಿ ನಮಗೆ ಕಡಿಮೆ ಆಗುತ್ತೆ. ಸೊ ನೆಕ್ಸ್ಟ್ ಇಸ್ ಫಿಫ್ತ್ ಪಾಯಿಂಟ್ ಇಸ್ ರೆಡ್ಯೂಸ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಟೈಮ್. ಸೊ ನಾವು ಸಾಫ್ಟ್ವೇರನ್ನು ತುಂಬ ಬೇಗ ಡೆವಲಪ್ ಮಾಡ್ಬೋದು, ಪ್ರೋಗ್ರಾಮ್ಸನ್ನು ನಾವು ಬೇಗ ಡೆವಲಪ್ ಮಾಡ್ಬೋದು. ಯಾಕಂದರೆ ಕೋಡ್ ರಿಯೂಸಬಿಲಿಟಿ ಇದೆ, ಇನ್ಹೆರಿಟೆನ್ಸ್ ಇದೆ, ಎನ್ಕ್ಯಾಪ್ಸುಲೇಷನ್ ಇದೆ, ಮಾಡ್ಯುಲರೈಸ್ಡ್ ಪ್ರೋಗ್ರಾಮ್ ಇದೆ. ಸೊ ಮಾಡ್ಯುಲರೈಸೇಷನ್ ಇರೋದ್ರಿಂದ ಒಂದು ದೊಡ್ಡ ಪ್ರೋಗ್ರಾಮನ್ನು ಸಣ್ಣ ಪಾರ್ಟಾಗಿ ನಾವು ಡಿವೈಡ್ ಮಾಡಿರ್ತೇವೆ. ಸೊ ಒಂದೊಂದು ಪಾರ್ಟನ್ನು ಒಬ್ಬೊಬ್ಬರು ಡೆವಲಪ್ ಮಾಡ್ಬೋದು. ಸೊ ಇದರಿಂದ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಟೈಮ್ ಈಸ್ ರೆಡ್ಯೂಸ್. ಸೊ ಬೇಗ ನಾವು ಪ್ರೋಗ್ರಾಮ್ಸನ್ನು ಡೆವಲಪ್ ಮಾಡ್ಬೋದು. Okay, so next is disadvantages of OOPS, that is limitations of object oriented programming anta. Okay, so the first point, it is difficult to convert real world problem into object oriented model. And then ನಾವು ಈ object oriented model ಏನು ಹೇಳ್ತೀವಿ, that is ಕ್ಲಾಸಸ್ ಆ್ಯಂಡ್ ಆಬ್ಜೆಕ್ಟ್ಸ್ ಮೂಲಕ ನಾವು ಮಾಡ್ಯುಲರೈಸೇಷನ್ ಮಾಡಿರ್ತೇವೆ, ಇನ್ಹೆರಿಟೆನ್ಸ್ ಅಂತೆಲ್ಲ ಹೇಳ್ತೀವಲ್ಲ. ಸೊ ಒಂದು ರಿಯಲ್ ವರ್ಲ್ಡ್ ಪ್ರಾಬ್ಲಮನ್ನು ಈ ಆಬ್ಜೆಕ್ಟ್ ಓರಿಯೆಂಟೆಡ್ಗೆ ಕನ್ವರ್ಟ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಓಕೆ, ಸೊ ಇಟ್ ಈಸ್ ಡಿಫಿಕಲ್ಟ್ ಟು ಕನ್ವರ್ಟ್ ರಿಯಲ್ ವರ್ಲ್ಡ್ ಮಾಡೆಲ್ ಇಂಟು ಆಬ್ಜೆಕ್ಟ್ ಓರಿಯೆಂಟೆಡ್ ಮಾಡೆಲ್. ಸೊ ಒಂದು ಪ್ರೋಗ್ರಾಮನ್ನು ನಾವು ಆಬ್ಜೆಕ್ಟ್ ಓರಿಯೆಂಟೆಡ್ ಮಾಡೆಲ್ ಫಾರ್ಮ್ಯಾಟಿಗೆ ಡೆವಲಪ್ ಮಾಡೋದು ಸ್ವಲ್ಪ ಕಷ್ಟ. Okay, second point is OOPS software does not have set standard. Object oriented programming ಅಲ್ಲಿ set standards ಇಲ್ಲ. ಓಕೆ, ಸೊ ದಿ ಕ್ಲಾಸಸ್ ಆರ್ ಓವರ್ಲಿ ಜನರಲೈಸ್ಡ್ ಅಂದರೆ ಆಲ್ರೆಡಿ ಹೇಳ್ದಂಗೆ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗಲ್ಲಿ ಕ್ಲಾಸಸ್ ಇದೆ. ಕ್ಲಾಸಲ್ಲಿ ನಾವು ಏನೇನು ಡೇಟಾಸ್ ಇದೆ, ಏನೇನು ಫಂಕ್ಷನ್ಸ್ ಇದೆ, ಏನೇನು ಆಪರೇಷನ್ ಆಗುತ್ತೆ ಎಲ್ಲ ನಾವು ಕ್ಲಾಸಸ್ಸಲ್ಲೇ ಹೇಳೋದ್ರಿಂದ ಕ್ಲಾಸಸ್ ತುಂಬ ಜನರಲೈಸ್ಡ್ ಆಗಿರುತ್ತೆ. Okay, so next fourth is proper planning and designing is required. As I told you, object oriented programming ಅಲ್ಲಿ ತುಂಬ ಪ್ರಾಪರ್ಟೀಸ್ ಇದೆ. ಸೊ ಒಂದು ಪ್ರೋಗ್ರಾಮನ್ನು ಆಬ್ಜೆಕ್ಟ್ ಓರಿಯೆಂಟೆಡ್ ಮಾಡೆಲಲ್ಲಿ ನಾವು ಡೆವಲಪ್ ಮಾಡಬೇಕಂದ್ರೆ ಕರೆಕ್ಟಾಗಿ ಪ್ಲಾನಿಂಗ್ ಮತ್ತು ಡಿಸೈನಿಂಗ್ ಬೇಕು. ಓಕೆ, ಎಕ್ಸ್ಪರ್ಟ್ಸಿಂದ ಮಾತ್ರ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗನ್ನು ಡೆವಲಪ್ ಮಾಡ್ಬೋದು. Okay, so these are the advantages and the disadvantages of object oriented programming. So this is a 5 marks question. 5 marks ಗೆ advantages and disadvantages ಅಂತಾನು ಕೇಳಬಹುದು, ಅಥವಾ ಓನ್ಲಿ advantages 5 marks ಗೆ ಕೇಳಬಹುದು. ಸೊ ಈ ಚಾಪ್ಟರ್ ಇಂದ 2 marks question ಬರುತ್ತೆ. ಸೊ ಎನಿ 2 advantage or any 2 disadvantages ಅಂತಾನು
ಕೇಳ್ಬೋದು. ದಿಸ್ ಈಸ್ ಆ್ಯನ್ ಇಂಪಾರ್ಟೆಂಟ್ ಕ್ವೆಶ್ಚನ್. ಥ್ಯಾಂಕ್ ಯು.